ಯಾಕ್ರಪ್ಪ ಹೊಟ್ಟೆ ನೋವಾ? ನನಗ್ ಗೊತ್ತರೋ ಕೇಳಿಸ್ತಾ ಇದೆ ಸೈರನ್. ಹೊರಡಿ ಹೊರಡಿ. ಅಮ್ಮ ಅದು ಅದು ಯಾರೋ ಪೋಲಿ ಹುಡುಗರು ಇರ್ಬೇಕು. ಅವ್ರು ನಮ್ಮನ್ನ ಯಾಕೆ ಕರೀತಾರೆ? ಅದೇ ಅಲ್ವಾ? ಪೋಲಿ ಹುಡುಗರಲ್ಲಪ್ಪ, ನಿಮ್ಮ ಹುಡುಗ್ರೆ. ನಿಮ್ ಫ್ಯಾಕ್ಟ್ರಿ ಸೈರನ್ ಅದು. ಹೋಗಿ, ಪರವಾಗಿಲ್ಲ ಹೋಗಿ. ಅಲ್ಲ, ನೀವು ನಮ್ಮನ್ನ ಏನು ಅಂತ ತಿಳ್ಕೊಂಡಿದ್ದೀರಾ? ನಲ್ಲಿ ಮೂಳೆ ಕಾಯೋ ನಾಯಿಗಳು ಅಂತ ತಿಳ್ಕೊಂಡಿದ್ದೀರಾ? ವಿಸಲ್ ಹೊಡೆದ ತಕ್ಷಣ ಬರ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಮ್ಗೆ? ಬರ್ಬೇಕು ಅಂತಿದ್ವಿ ಕಣೋ. ಆದ್ರೆ ಏನೋ ಆದ್ರೆ ಅಮ್ಮ ಪಕ್ಕದಲ್ಲೇ ಇದ್ರು, ಅದಕ್ಕೆ ನಾವು ಏನೋ ಅಮ್ಮ ಸೀಮ್ಗಿಲ್ದಿರೋ ಅಮ್ಮ. ಏನ್ ನಮ್ಗೆ ಯಾರಿಗೂ ಅಮ್ಮಂದ್ರೆ ಇಲ್ವಾ? ಅಮ್ಮನ್ ಕಂಡ್ರೆ ಅಷ್ಟೊಂದು ಹೆದರಿಕೆ ಇರೋರು ಇಲ್ಲಿಗೆ ಯಾಕೆ ಬಂದ್ರಿ? ಒಳಗೋಗಿ ಪಿಸ್ ಹೊಡೆದು ಪಾಚ್ಕ ಹೋಗ್ರಿ. ಅಮ್ಮ ಅಂತೆ ಅಮ್ಮ 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 ಅಮ್ಮನೇ ದೇವ್ರು, ತಾಯಿಯೇ ಮಕ್ಕಳಿಗೆ ಮೊದಲನೆಯ ಗುರು. ಇಂಥ ತಾಯಿ ಮಾತು ಕೇಳ್ದೆ ಯಾರೋ ಅಪಾಪೋಲಿಗಳು ದಾರಿಲಿ ಹೋಗ್ತಾ ವಿಷಲ್ ನೋಡಿದ್ರು ಒಂದೇ ಒಂದು ಕಾರಣಕ್ಕೋಸ್ಕರ ಮನೆ ಬಿಟ್ಟು ಹೊರಗಡೆ ಬಂದಿದ್ರೇನೋ ನೀವೆಲ್ಲ ಮನುಷ್ಯ. ಅಮ್ಮ ಇವ್ರನ್ನ ಮನೆ ಒಳಗೆ ಕರ್ಕೊಂಡೋಗಮ್ಮ. ನಾನೇನ್ ಬರ್ತೀನಮ್ಮ. ಟಾಟಾ ಬಾಯ್ ಬಾಯ್. ಲೋ ಮಗನೇ, ನೀನ್ ಡ್ರಾಮಾ ನಿಲ್ಸು. ಅಮ್ಮ ನಾನು ಡ್ರಾಮಾ ಮಾಡ್ತಾ ಇದ್ದೀನ? ಇಲ್ಲಮ್ಮ, ನಾನು ಎಷ್ಟೋ ಸರಿ ಹೇಳ್ತಾ ಇರ್ತೀನಿ ಅಮ್ಮನ್ ಮತ್ ಕೇಳ್ರು ಅಮ್ಮನ್ ಮತ್ ಕೇಳ್ರು ಅಂತ. ಆದ್ರೂ ಈಚ್ಕೊಡ್ ಬಂದ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ಕ್ಲಾಸ್ ತಗೋತಾ ಇದ್ದಮ್ಮ. ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಹೋಗೋ. ಮಧ್ಯಾಹ್ನ ಒಟ್ಟಿಗೆ ಇಲ್ಲಿಗೆ ಬಂದ್ಬಿಡ್ತೀವಿ. ಅಯ್ಯೋ ಹೋಗ್ರೋ. ಮಗನೇ, ಅಮ್ಮನ ಮುಂದೆ ನಾಟಕ ಆಡ್ತೀಯನ? ಯಾಕೆ ಗುರು ಹೊಡಿತಾ ಇದೀಯಾ? ಈಗಿನ ಕಾಲದಲ್ಲಿ ಹೆಂಗ್ ಬಣ್ಣ ಬದಲಾಯಿಸ್ತಾ ಇರ್ತಾರೋ ಹಂಗೆ ಟ್ವಿಸ್ಟ್ ಆಯ್ತಾ ಇರ್ಬೇಕು. ದಟ್ ಈಸ್ ಲೈಫ್, ಗೊತ್ತಾ? ಸಾರ್ಲೆ ಅದ್ ಸರಿ, ನಿಮ್ಮಲ್ಲಿ ಏನೋ ತಿಂತಾ ಇದ್ರಲ್ಲ, ಏನದು? ಅದೇ ಕಣೋ ಮಾಮೂಲಿ ಎಣ್ಣೆ ರವೆ ಕಾಂಕ್ರೀಟು. ಓ ಸರಿ, ನಿಮ್ಮನೇಲಿ ಏನು? ನಮ್ಮನೆಲ್ಲ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಫ್ರೈ, ಚಿಕನ್ ಫ್ರೈ, ಫಿಶ್ ಫ್ರೈ ತಿನ್ಬೇಕು ಅಂತಿದ್ದೆ. ನಮ್ಮಲ್ಲಿ ಮಾಡ್ಲಿಲ್ಲ, ನಾನು ತಿನ್ಲಿಲ್ಲ. ಮೂರೊತ್ತು ತಿನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಮ್ ದೇಶ ಹೀಗಾಗಿರೋದು. ಲೇ ಅಮ್ಮಿ, ಏನಾಗಿದ್ಯೋ? ಕೆಟ್ಟೋಗಿದೆ. ಅಯ್ಯೋ, ನಿನ್ನ ಗ್ಯಾರೇಜ್ ಹಳೆ ಗಾಡಿಗಳು ರಿಪೇರಿಗೆ ಬಿಟ್ರೆ ಹೊಸ ಗಾಡಿಗಳು ಬರೋದೇ ಇಲ್ವಾ? ಲೋ, ಹೊಸ ಗಾಡಿ ತಂದ್ಬಿಡೋಕೆ ಅವರೇ ನಿಂತರ ಗಾಮಟ್ಗಳ? ಹಂಗಲ್ಲ ಕುಮ್ಮಿ, ಈ ಗ್ಯಾರೇಜ್ಗೆ ಹೊಸ ಗಾಡಿಗಳು ಬಂದ್ರೆ ಹಂಗೆ ಊರೆಲ್ಲ ಒಂದ್ ರೌಂಡ್ ಹೊಡ್ಕೊಂಡು ಒಂದೆರಡು ಫಿಗರ್ಗಳನ್ನ ಕುದುರ್ಸೋಣ ಅಂತ. ಹೆಂಗೆ ಹೋಗಲಿ. ನೀನು ಈ ಪೇಪರ್ ಓದೋದ್ ಬಿಟ್ಟು ಚಂದಮಾಮ ಓದದ್ಕ ಲೋ ಟೀಕೆ, ನಿಂಗ್ ತಿನ್ನೋಕು ತೊಳೆಕೋ ಕೈ ಉಳಿಯಕ್ಕಿಲ್ಲ, ಹುಷಾರು. ಯಾಕ? ಅವ್ರ ಅಣ್ಣಂಗೆ ನೀನ್ 8ನೇ ಬಲಿ. 8ನೇ ಬಲಿ ಮುಂಚೆನೆ ಹೇಳಕ್ಕಿಲ್ವನೋ? ಈ ಫಿಗರ್ಗಳು ಹುಟ್ಟಕ್ ಮುಂಚೆ ಬಾಡಿ ಗಾಡಿಗಳು ಹುಟ್ಬಿಟ್ಟು ಬಲೆ ತೊಂದ್ರೆ ಆಗ್ಬಿಟ್ಟೈತೆ. ಲೇ ಮುಂಡೆದೆ, ಗರ್ತಿಗೆ ಗಂಡ್ಮಗ ಆದ್ರೆ ಮುಂಡೆಗೆ ಮುಲ್ಕಾಟ ಅಂದಂಗೆ ಯಾಕೋ ಬೆಳಿಗ್ಗೆಯಿಂದ ಮುಲ್ಕಾಡ್ತಿದ್ಯಾ? ನಿನ್ಗೆ ಹೆಂಗೋ ಗೊತ್ತಾಗ್ಬೇಕು ನನ್ ಕಷ್ಟ. ಬೆಳಗ್ಗೆನೆ ಮೂಡ್ ಔಟು, ಒಂದು ದಮ್ಮು ಎಳೆಯನ ಅಂತಂದ್ರೆ ಈ ಅಮ್ಮಿ ಮಾವ ಬೇರೆ ಬಂದಿಲ್ವೇ? ಅಮ್ಮಿ ಯಾಕೋ ಬಡ್ಕೋತಿಯಾ? ಸಾಯೋ ಕಾಲದಲ್ಲೂ ನಿಮ್ ಮಾವನಿಗೆ 100 ವರ್ಷ ಆಯ್ಸು ಕಣಮ್ಮ. ಟೀಕೆ, ಇನ್ನೊಂದ್ಸಲ ಮಾವಾಗಿ ಒಂದೆ ಈ ನಟ್ಟು ಬೋಲ್ಟ್ ನಿನ್ ಬಾಯಿಗೆ ಹಾಕಿ ಟೈಟ್ ಮಾಡ್ಬಿಡ್ತೀನಿ ಮಾವನ. ಥ್ಯಾಂಕ್ ಯು ಥ್ಯಾಂಕ್ ಯು. ಅಪ್ಪ, ಒಳ್ಳೆಯವ್ರ ದರ್ಶನ ಮಾಡಿಸಿ ಚೆನ್ನಾಗಿ ವ್ಯಾಪಾರ ಆಗೋ ಹಾಗೆ ಮಾಡು. ಓಂ ಸೂರ್ಯಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಶನಿ. ಯಾಕೆ ಕಣ್ಮುಚ್ಕೊಂಡ್ರಿ? ಏಯ್, ಬೆಳಗಾಗೈತ್ ನಿನ್ ಮುಖ ನೋಡಿದ್ರೆ ಯಾಕೋ ವ್ಯಾಪಾರನೂ ಆಗಲ್ಲ. ತೊಳಗೋ ಮುದವಿ. ನನ್ನ ಮುಖ ನೋಡಿದ್ರೆ ನರಿ ಮುಖ ನೋಡಿದಂಗೆ ಗೊತ್ತಾ? ತೆಗಿರಿಕಾಯ್ನ ಯಾಕೋ ಬಂದೆ? ವ್ಯಾಪಾರ ಮಾಡಕ್ಕೆ. ದುಡ್ಡಿದ್ದವ್ರ ಹತ್ರ ವ್ಯಾಪಾರ, ನಿನ್ನ ಹತ್ರ ಏನ್ ವ್ಯಾಪಾರ? ನೋಡು, ಮೊದಲನೇ ಗಿರಾಕಿ, ಸಾಲ ಕೇಳ್ಬೇಡ. ಸರಿ, ಸಿಗರೇಟ್ ಕೊಡಿ. ದುಡ್ಡು ಕೊಡು. ಲೆಕ್ಕ ಬರ್ಕೊಳ್ಳಿ. ನಿನ್ ಲೆಕ್ಕ ಬರ್ದು ಬರ್ದು ಪೆನ್ನಲ್ಲಿ ಇಂಕ್ ಎಲ್ಲ ಆಗೋಗಿದೆ. ಇನ್ಮೇಲೆ ಒಂದ್ ಕೆಲಸ ಮಾಡಿ, ಪೆನ್ಸಿಲ್ ಅಲ್ಲಿ ಬರ್ಕೊಂಬಿಡಿ. ಎತ್ತ ಹಾಕ್ತೀನಿ ನೋಡು. ಅಯ್ಯಯ್ಯ, ಸಿಗರೇಟ್ ಕೊಡದೆ ಹೋದ್ರೆ ಹಾಳಾಗೋಯ್ತು. ಒಂದ್ 10 ರೂಪಾಯಿ ಕೊಡಿ. ಏಯ್, ನೀನೇನ್ ಭಾರಿ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ಯಾ? ಅಯ್ಯಯ್ಯ, ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಹೋಗೋವಾಗೆ ನೀವೆಲ್ಲ ಒತ್ಕೊಂಡೆ ಹೋಯ್ತೀರಾ? ಎಷ್ಟಾಯ್ತು ನನ್ ಲೆಕ್ಕ? ಅದು ಗಂಡು ಸಾವಿರ ಮಾತು. 42 ರೂಪಾಯಿ ಇಟ್ಟು ಬಿಡಿಲಿ. ಹಳೆ ಬಾಕಿ 42, ಈಗ ಕೊಡೋ 5 ಸಿಗರೇಟು ಸೇರಿ 48 ಇರೋ 50 ರೂಪಾಯಿನೂ ಬಿಡಲ್ಲ ಅಂತೀರಲ್ರಿ. 50 ರೂಪಾಯಿ ತಗೊಂಡು 5 ಸಿಗರೇಟನ್ನು 1.5 ರೂಪಾಯಿ ವಾಪಸ್ ಕೊಡಿ. ತಗೋ, 50 ರೂಪಾಯಿ ಕೊಡು. ಒಂದ್ ಕೆಲಸ ಮಾಡಿ,
ಏನು ಅದೇ ನಮ್ಮ ಫ್ರೆಂಡು ಹ್ಮ್. ನಿಮ್ ಅಳಿಯ ಹ್ಮ್. ಅವನ್ ವರದಕ್ಷಿಣೆ ಕೊಡ್ಬೇಕಲ್ಲ ಅದ್ರಲ್ಲಿ 50 ರೂಪಾಯಿ ಮುರ್ಕೊಂಬಿಡಿ ಥು ನಿನ್ನ ಕಂಜೂಸ್ ಮಾವ ಅಂತಂದು ನಮಸ್ಕಾರ ಕಣ ಯಾವನಪ್ಪ ಅವನು ನನ್ ಡೈಲಾಗ್ ಹೊಡಿತಾವನೆ ಅಲ್ಲ ಇದೇನ್ಲವನ ಒಳ್ಳೆ ಇಲ್ಲಿ ಹೆಂಗ್ಲ ಇದೆಯಾ ಚೆನ್ನಾಗಿದ್ದೀನಿ ಹಾ. ನೀನ್ ಐಡಿಯಾ ಕೊಟ್ಟಲ್ಲ ಹಾ. ಸಾಲ ಮಾಡಿ ಆಟೋ ತಗೊಂಡೋಣ ಬಿಸ್ನೆಸ್ ಆಯ್ತಾ ಇಲ್ಲ ಈ ಸಾಲ ತೀರ್ಸಕ್ಕೆ ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡೋಣ ಒಳ್ಳೆ ಐಡಿಯಾ ಆ, ಒಂದ್ ಕೆಲಸ ಮಾಡು ಏನಣ್ಣ ಆಟೋ ಮಾರ್ಬಿಟ್ಟು ಸಾಲ ತೀರ್ಸ್ಬಿಡು ಆ, ಹೋ, ಏನಣ್ಣ ಒಂದು ಒಳ್ಳೆ ಐಡಿಯಾ ಕೊಡು ಅಂದ್ರೆ ಆಟೋನೇ ಮಾರ್ಬಿಡು ಅಂತ ಹೇಳ್ತಿದೀಯಲ್ಲ ಸಾಲ ತೀರ್ಸಕ್ಕೆ ಒಳ್ಳೆ ಐಡಿಯಾ ಅಲ್ವಾ ಆ. ಬೈಲಿ ಯಾಕಡೆ ತಿರುಗ್ಲಾ ಅಣ್ಣ ಈ ಕಾಲದಲ್ಲಿ ಇದೆಲ್ಲ ನಡೀತದೆ ಅಣ್ಣ ನಡೆಯಲ್ಲ ಓಡ್ತದೆ ಅಷ್ಟೇ ಅಂತೀಯ ಆ. ಥ್ಯಾಂಕ್ಸ್ ಕಣಣ್ಣ ಜೋಬಲ್ ಇಟ್ಕ ನಾಳೆ ಬಂದ್ ಹೇಳು ಬರ್ತೀನಪ್ಪ ಬರ್ತೀನಿ ಸರ್ ಅಲ್ಲೋಡು ಬರ್ತೀಯಾ ಎಲ್ಲಿಗೆ ಕಾವೇರಿ ಥಿಯೇಟ್ರಿಗೆ ಹತ್ತಿ ಹತ್ತ ಮೀನಾಕ್ಷಿ ನಿನ್ನ ಹಾಡು ಮೇಲೆ ಬಿತ್ತು ಜನರ ಕಣ್ಣು ತಕಜಂ ತಕಜಂ ಕಾಮಾಕ್ಷಿ ನಿನ್ನ ಮೀಟಗೀಗ ರೇಟು ಬಂತು ಇನ್ನು ತಕಜಂ ತಕಜಂ ಕೇಳೆ ಸಗಿ ಮಕರಂದರ ರಾಯಭಾರ ನೀ ಜನರಿಗೆ ಹೆಣ್ಣು ಜನರಿನ್ನು ಬಿಡದಿನ್ನು ಮೀನಾಕ್ಷಿ ನಿನ್ನ ಹಾಡು ಮೇಲೆ ಬಿತ್ತು ಜನರ ಕಣ್ಣು ತಕಜಂ ತಕಜಂ ಕಾಮಾಕ್ಷಿ ನಿನ್ನ ಮೀಟಗೀಗ ರೇಟು ಬಂತು ಇನ್ನು ತಕಜಂ ತಕಜಂ ಕೇಳೆ ಸಗಿ ಮಕರಂದನ ರಾಯಭಾರ ನೀ ಜನರಿಗೆ ಹೆಣ್ಣು ಜನರಿನ್ನು ಬಿಡದಿನ್ನು ಅಯ್ಯೋ ಬಂದೇ ಬಿಡ್ತಾ ಎಷ್ಟು ಕೊಡ್ಲಿ ಅಯ್ಯೋ ಕೈ ತೆಗಿರಿ ಮೀಟರ್ ನೋಡಿ ಮೀಟ್ರ್ ಏನ್ ನೋಡೋದು ತಗ ಚಿಲ್ಡ್ರಿ ಇಲ್ವಲ್ಲ ಪರವಾಗಿಲ್ಲ ಇಟ್ಕೋ ಅಯ್ಯೋ ಬಾಯ್ ಆಹಾ ಟೆನ್ನಿಸು ನಿನ್ನ ಹೆಸರು ಗಿನ್ನಿಸಲ್ಲಿ ದಾಖಲೆ ಆಗ್ಲಿ ಕಣೋ ಎಂತ ಐಡಿಯಾ ಕೊಟ್ಟು ಎಷ್ಟು ಎಣಿಸಿದ್ರು ಮುಗಿಯೋದೇ ಇಲ್ಲ ಅನ್ನುತ್ತಲೋ ಎಲ್ಲ ಆಟೋ ಡ್ರೈವರು ನಂತರನೇ ಆಗ್ಬಿಟ್ರೆ ಎಷ್ಟೊಂದು ಖುಷಿಯಿಂದ ಇರ್ತಾರೆ ಆಹಾ ಮಿನಿಮಮ್ ಮೀಟರ್ 10 ರೂಪಾಯಿ ಅಂದ್ರು ಯಾರು ಬೇಜಾರ ಮಾಡ್ಕೊಳಲ್ಲ ಆಹಾ ಹೊಸ ಪೇಪರು ಹೊಸ ಪೇಪರ್ ಬಿಳಿ ಅದಕ್ಕೆ ಯಾಕೆ ಜಾಸ್ತಿ ಅದ್ ಬರಲ್ಲ ಎಲ್ಲಾ ದೇವರಾನ ಬೇಡಿಕೊಂಡೆನು ದೇವರ ಬರವ ಪುಣ್ಯದ ಫಲವ ಕಾಣೆನು ನಿನ್ನ ಓಯ್. ಒಂಟಿ ನನ್ನ ಮೇಲೆ ಕೈ ಇಡ್ತೀಯಾ ಬತ್ತೀಯಾ ಎಲ್ಲಿಗೆ ಲಿಂಗರಾಜ್ಪುರಕ್ಕೆ ನೀನ್ ಹೇಳಿದ್ಮೇಲೆ ಲಿಂಗರಾಜ್ಪುರ ಏನು ಯಾವ ಪುರಕ್ಕಾದ್ರೂ ಬರ್ತೀನಿ ಬಾ ಬಂದ ಹತ್ತು ನನ್ನ ಮಗನೇ ಕುಡ್ದಿರೋದು ಒಂದ್ ತೊಟ್ಟು ಅದಕ್ಕೆ ಎಷ್ಟೊಂದು ಆಡ್ತಿದ್ಯಲ್ಲ ಈಗ ಪರವಾಗಿಲ್ಲ ಗುರು ಕುಡ್ದ ಮೇಲೆ ಟೈಟ್ ಆಗಿದ್ದೀನಿ ಮೊದ್ಲು ಕುಡಿಯೋರ್ ನೋಡಿದ್ರೆ ಟೈಟ್ ಆಗ್ಬಿಟ್ಟಿದೆ ಗಿರಿ ಲೇ ನನ್ ಗಿರಿ ಅಲ್ಲ ಕಣ ಸೂರಿ ಸೂರಿನ ಪಾನಿ ಪೂರಿನ ನಮಸ್ಕಾರ ಕಣ್ಣ ನಮಸ್ಕಾರ ಚಿಲ್ಡ್ರೆ ಚಿಲ್ಡ್ರೆ ಇದೆ ಅಣ್ಣ ನಾನು ಒಂದ್ವಳ್ಳಿ ಒಣವಳ್ಳಿ ಇದಾಗ್ಲ ಒಣವಳ್ಳಿ ಹಿಂಗಾಗ್ಬಿಟ್ಟಿದೀಯಾ ಎಲ್ಲ ನಿನ್ನ ಆಟೋ ಆಟೋ ಮನೆ ಕಾಯೋಗ ನಂದು ಒಂದೇ ಒಂದ್ ಕೋರಿಕೆ ಅಣ್ಣ ಅದೇನು ಹೇಳ ಪ್ರಪಂಚದಲ್ಲಿ ಹೆಂಗಸರಿಗೆ ಎಷ್ಟ್ ಕಷ್ಟ ಅಂತ ಈಗ ಗೊತ್ತಾಯ್ತು ಇನ್ ಮುಂದೆ ಯಾರಿಗೂ ಇಂತ ಐಡಿಯಾ ಕೊಡ್ಬೇಡ ಕಣ ಇದ್ಯಾಕ್ಲ ಹಿಂದೆ ಹೋಗ್ತಾ ಇದೀಯಾ ಬರ್ತೀನಿ ಒಣವಳ್ಳಿ ಇಟ್ ಈಸ್ ಟೂ ಬ್ಯಾಡ್ ಹೂ ಬೇಡಲ್ಲ ನನ್ನ ಮಗನೇ 3 ಬ್ಯಾಡು ಹೋಗಿ ಹೋಗಿ ಇಂಥ ಐಡಿಯಾನ ಕೊಡೋದು ನಂಗೆ ಹಂಗ್ ಗೊತ್ಕೊರು ನಮ್ ಜನ ಇವನ್ನ ಈ ತರ ಉಪಯೋಗಿಸ್ಕೊತಾರೆ ಅಂತ ಬಾರೋ ಬಿಸಿ ಬಿಸಿ ಏನಿದೆಯಪ್ಪ ಈ ಹೆಂಚು ನನ್ ತಲೆ ಎರಡು ಬಿಸಿ ಐತೆ ಸರಿ ಹೆಂಚು ಕೊಡು ತಲೆ ಇವನು ಕೊಡು ನಂಗೆ 2 ದೋಸೆ ಕೊಡು ಇರೋ ಕೊಡ್ತಾರೆ ಏಯ್ ಯಾವನವನು ಲೈಟ್ ಆಫ್ ಮಾಡ್ದಾನು ಅದನ್ನ ಬೇಡ
ಪಪ್ಪಿ ಏಯ್ ಅಯ್ಯೋ ನಿನ್ನ. ಬಿಡ್ರಿ ಅವ್ನ್ ಪಪ್ಪಿ ಕೊಟ್ಬಿಟ್ಟು ಬರ್ತೀನಿ. ಧ್ಯಾನ ಇದೆಯಾ ನಿನಗೆ? ಅವಾಗಿಂದ ಸಿಲ್ಕ್ ಸಿಲ್ಕ್ ಅಂತ ಬಡ್ಕೋತಾನೆ ಇದೆಯಾ? ಅದ್ಯಾಕೋ ಗೊತ್ತಿಲ್ಲಮ್ಮ, ನಿನ್ನೆ ರಾತ್ರಿಯಿಂದ ಯಾರು ನೋಡಿದ್ರು ಸಿಲ್ಕ್ ತರನೇ ಕಾಣಿಸ್ತಾ ಇದ್ದಾರೆ. ನೀನು ಒಂಥರ ಅವಳಂಗೆ. ಆಗ್ತೀನಿ ನೋಡು. ಅರೆ ಇದೇನ್ರ ಇವತ್ತು ಸಿಗ್ನಲ್ ಇಲ್ಲ ಗಿಗ್ನಲ್ ಇಲ್ಲ, ಮನೆ ಹತ್ರನೂ ಬರ್ಲಿಲ್ಲ, ಎಲ್ಲ ಹಾಳಾಗೋಗಿದ್ರೆ ಏನ್ ಮಾಡೋದು ಗುರು? ಈ ನನ್ ಮಗನ್ನ ಹಿಡ್ಕೊಂಬರೋದೇ ದೊಡ್ಡ ಕಷ್ಟ ಆಗೋಗ್ಬಿಟ್ಟಿದೆ. ಯಾಕೆ? ಯಾಕೆ ಕೇಳ್ತೀಯ? ಕಾಮಾಲೆ ಕಣ್ಣವನ್ ಕಂಡಿದ್ದಲ್ಲ ಅಳದಿ ಅಂದಂಗೆ ಯಾರು ನೋಡಿದ್ರು ಸಿಲ್ಕ್ ಸಿಲ್ಕ್ ಅಂತಾನೆ. ಸಿಲ್ಕ ಏನೋ ಇದು ಹೊಸ ವಿಷಯ. ಎಣ್ಣೆ ಹಾಕಕ್ ಹೋಗಿದ್ವಿ, ಅಲ್ಲಿ ಸಿಲ್ಕ್ ನೋಡಿದ್ವಿ, ಅವಳ ಜೊತೆ. ಓಹ್, ಇದಕ್ಕೆ ನೀವು ನಮ್ಮನ್ನ ಊಟ ಕಳಿಸ್ಬಿಟ್ಟು ನೀವು ಉಳ್ಕೊಂಡಿದ್ದು? ನನ್ ಮಗನೇ, ಈ ಕೆಲಸ ಮಾಡೋಕೆ ನಾನು ಉಪಯೋಗಕ್ಕೆ ಬರೋಲ್ಲ ಅನ್ನೋದು ಬೇರೆನಾ? ಮತ್ತಿನ್ನೇನಯ್ಯ, ಒಂದ್ ಎಣ್ಣೆ ಹೊಡ್ಯಕ್ ಬರಲ್ಲ, ಸಿಗರೇಟ್ ಸೇದಲ್ಲ, ಮಟನ್ ತಿನ್ನಕ್ ಬರಲ್ಲ, ಬರೀ ನನ್ ತಲೆ ತಿಂತೀಯ. ನಿನಗ್ ತಾಕತ್ತಿದ್ರೆ ಒಂದ್ ಸಿಗರೇಟ್ ಸೇದು ನೋಡೋಣ. ಕೊಡೋ ಇಲ್ಲಿ. ನೀನೇ ಅಂಟಿಸ್ಕೊಡು. ಕಡ ನಾನ್ ಸೇತೀನಿ. ಅಮರ್ ನೀ ಏ ಅಮ್ಮ ಇದಕ್ಕೇನು ಕಮ್ಮಿ ಇಲ್ಲ. ಇಲ್ಲಿ ನಿಂತ್ಕೊಂಡು ಹರಟೆ ಹೊಡಿತಿದ್ದೀರಲ್ಲ, ಅದ್ರ ಬದಲು ಎಲ್ಲಾದ್ರೂ ಕೆಲ್ಸಕ್ಕಾದ್ರೂ ಹೋಗ್ಬಾರ್ದಾ? ಹೋದ್ ಕಡೆಯಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಹೆಂಗೆ? ಕಾರ್ದ ಕೆಲಸ ಕೊಟ್ರೆ ಮಾಡ್ತೀವಪ್ಪ. ಕರೆದು ಕೊಡೋಕೆ ಅದು ಮುತ್ತೈದೆರೆ ಕೊಡೋ ಅರಿಶಿನ ಕುಂಕುಮ ಅಲ್ಲ, ನೀವೇ ಹೋಗ್ಬೇಕು. ಹೋಗಿದ್ದೆ, ಕೆಲ್ಸ ಖಾಲಿ ಇತ್ತು. ಮತ್ ಯಾಕೆ ಹೋಗ್ಲಿಲ್ಲ? ತಿಂಗಳಿಗೆ 500 ರೂಪಾಯಿ ಸಂಬಳ, ಮುಂದಿನ ವರ್ಷದಿಂದ 100 ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂದ್ರು. ಅದಕ್ಕೆ ನಾನು ಮುಂದಿನ ವರ್ಷದಿಂದ ಬರ್ತೀನಿ ಅಂತ ಹೇಳಿ ಬಂದ್ಬಿಟ್ಟೆ. ಆಹಾ, ಎಂಥ ಘನಕಾರ್ಯ ಮಾಡಿದ್ಯಪ್ಪ. ಏನೋ ಸುಟ್ಟು ವಾಸನೆ ಬರ್ತಿದೆ. ಯಾರ್ದೋ ಮನೆಗ್ ಬೆಂಕಿ ಬಿದ್ದ ಬಿಟ್ಟಿರ್ಬೇಕು. ದೇವ್ರೇ, ಅವ್ರನ್ನ ಕಾಪಾಡಪ್ಪ. ಲೋ ತರ್ಲೆ ಮುಂಡೆದೆ, ನಿನ್ ಜೇಬಲ್ಲೇ ಹೊಗೆ ಬರ್ತಿದೆ. ನನ್ ಚಪ್ಪಲ್ ಯಾರು ನನ್ ಚಪ್ಪಲ್ ಸಿಗರೇಟ್ ಹಾಕ್ತಾರೋ? ನನ್ಗೆ ಅವಮಾನ ಮಾಡ್ತಾ ಇದ್ದೀರಾ? ನಿಂಗ್ ಗೊತ್ತಾ?